ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರು ಲೈಟ್ ಆಫ್ ಮಾಡಿದ್ದು? ವಾಸು, ಚಿನ್ನಪ್ಪ, ಸೆಕ್ಯೂರಿಟಿ, ಲೈಟ್ ಆನ್ ಮಾಡ್ರು. ಬೇಡ ಕಣ್ರು, ಈ ಮದನ್ ಬಗ್ಗೆ ನಿಮ್ಗಿನ್ನ ಗೊತ್ತಿಲ್ಲ. ಬಿಡ. ಯಾರೋ ನೀನು? ಯಾರು ನೀನು? ಬೇಡ ಕಣೋ, ಈ ಮದನ್ ಎದುರಾಕೋಬೇಡ. ಯಾರೋ ಎದುರುಗಡೆ ಬಾರೋ. ಯಾರೋ ನೀನು? ಯಾರೋ ನೀನು? ಬಾರೋ ಎದುರುಗಡೆ. ಯಾರೋ ನೀನು? ನನಗೆ ಯಾಕೋ ಹೊಡಿತಿದ್ಯಾ? ಗೌರವ ತೋರಿಸೋ ಜಾಗದಲ್ಲಿ ಗಂಡಸ್ತನ ತೋರಿಸ್ತೀನಿ ಅಂತ ಹಾರಾಡಿದ್ದಕ್ಕೆ, ಪೂಜೆ ಮಾಡ್ಬೇಕಾಗಿರೋ ಕೈಗಳಿಂದ ಪಾಪದ ಕೆಲಸ ಮಾಡಿದ್ದಕ್ಕೆ. ಪಾಪನ? ನನ್ನ ಕೈಯಿಂದ ಏನೋ ಪಾಪ ಮಾಡಿದೆ? ಯಾರೋ ನೀನು? ಸರ್ ಏನಾಯ್ತು ಸರ್? ಎದ್ದೇಳಿ ಸರ್. ಯಾರೋ ಅವನು? ಯಾರು ಸರ್? ಯಾರೋ ಒಬ್ಬ ಲೈಟ್ ಆಫ್ ಮಾಡ್ಕೊಂಡು ನನ್ನ ನಾಯಿ ಹೊಡೆದಂಗ್ ಹೊಡಿತಾ ಇದ್ದ. ಎಲ್ಲೋಗಿದ್ದೆ? ಸರ್ ನಿಮ್ಗೆ ಹೊಡೆದ್ರ? ಇಲ್ವಲ್ಲ ಸರ್, ಒಳಗೆ ಯಾರು ಬರ್ಲಿಲ್ವಲ್ಲ. ಇದನ್ನ ಹೇಳ್ದಕ್ಕ ನಿನ್ ಕೆಲ್ಸ ಕಟ್ಕೊಂಡಿರೋದು. ಹೋಗಿಲ್ಲಿಂದ. ಸರಿ ಆಯ್ತು, ನಾಳೆ ಸಿಗೋಣ. ಆಯ್ತಾಯ್ತು, ಓಕೆ ಬಾಯ್. ಮದನ್, ಏನಾಯ್ತು ನಿನ್ಗೆ? ನೀನೇನೋ ಮನೆಗೆ ಹೋಗಿಲ್ವೇನೋ? ಯಾವ್ದೋ ಕೆಲಸ ಇತ್ತು ಅಂತ ಹೋದೆ, ಅವ್ರು ನೋಡಿ ಆಮೇಲೆ ಮಾಡ್ಕೊಳ್ಳೋ ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ಬಂದೆ. ಅದ್ ಬಿಡು, ಏನೋ ಮಾಡ್ಕೋತೀನಿ. ನಿನ್ಗೇನಾಗಿದೆ? ನೀನ್ ಯಾಕೆ ಹಿಂಗಾಡ್ತಿದ್ಯಾ? ಆಟ ಆಡ್ತೀನಿ ಅಂದ ಏಡ್ ತಿಂದಂಗಿದ್ಯಲ್ಲೋ. ಇಷ್ಟೊಂದು ಪೇಟ್ ತಂದಿದ್ದೆ, ಬಾ ಮನೆಗಾರು ಬಿಡ್ತೀನಿ ಬಾ. ಬೇಕಾಗಿಲ್ಲ, ಗೆಟ್ ಔಟ್. ಯಾರಿರ್ಬೋದು? ಅವನು ಇದ್ದಕ್ಕಿದ್ದಾಗೆ ಬಂದು ನನಗೆ ಯಾಕೆ ಹೊಡೆದ? ಅವನ ಮಾತುಗಳಿಗೆ ಏನರ್ಥ? ಇರಲಿ, ಅವನು ಯಾವನೇ ಆಗಿರಲಿ, ನಾನಂತೂ ಅವನನ್ನ ಜೀವ ಸಹಿತ ಬಿಡಲ್ಲ. ಈಗ್ಲಾದ್ರೂ ನಿಜ ಹೇಳು, ಏನಾಯ್ತು ಅಂತ. ಹೇಳದ್ನಲ್ಲ ಮಾಮ್, ಪದೇ ಯಾಕೆ ಅದನ್ನ ಕೇಳ್ತೀಯ? ಅಡಿ, ಲೈಫಲ್ಲಿ ಏನೇನೋ ನೋಡ್ಕೊಂಡು ಬಂದವಳು. ನಿನ್ನ ಪರಿಸ್ಥಿತಿ ನೋಡಿದ್ರೆ ಏನಾಗಿದೆ ಅಂತ ಗೆಸ್ ಮಾಡಕ್ ಆಗದೆ ಇರೋ ದಡ್ಡಿ ಅಲ್ಲ ನಾನು. ನಿಜ ಹೇಳು, ಎಲ್ಲಿ ಗಲಾಟೆ ಮಾಡ್ಕೊಂಡ್ಬಂದೆ? ಯಾರು ನಿನಗೆ ಹೊಡೆದಿದ್ದು? ಸ್ಟಾಪ್ ಇಟ್ ಮಾಮ್. ಇವಾಗ ನನ್ನ ಬಗ್ಗೆ ಕೇರ್ ಮಾಡಬೇಕು ಅಂತ ಅನ್ನಿಸ್ತಿದ್ಯಾ? ನಾನು ನಿಂಗೆ ಅಷ್ಟೊಂದೆಲ್ಲ ಕೇಳ್ಕೊಂಡೆ, ನನ್ನ ಮಾತು ಕೇಳು, ನಾನು ಏನೋ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಅಂತ. ಆದರೆ ನೀನು ಮಾತ್ರ ಅದ್ರ ಬಗ್ಗೆ ಒಂಚೂರು ಗಮನನೇ ಹರಿಸ್ಲಿಲ್ಲ. ಇವಾಗ ಮಾತ್ರ
ಏನಾಯ್ತು, ಯಾಕೀಗಾಯ್ತು ಅಂತ ಕೇಳಕ್ ಬಂದಿದ್ಯಾ? ಏಟು ಬೀಳಕ್ಕಿಂತ ಮುಂಚೆನೆ ಕಾವಲಾಗಿರ್ಬೇಕೆ ಹೊರತು ಏಟು ಬಿದ್ದ ಮೇಲೆ ಕರಿಕರ ತೋರಿಸ್ಬಾರ್ದು. ಇದೆಲ್ಲ ನಂಗೆ ಬೇಕಾಗಿಲ್ಲ ಮಾಮ್. ಅಲ್ಲ ಮಾಡಿ, ಯಾಕೆ ಯಾವಾಗ್ಲೂ ಇದೇ ತರ ಯೋಚನೆ ಮಾಡ್ತೇನೆ ನೀನು? ನನಗೆ ನನ್ನ ಟೆನ್ಷನ್ಗಳೇ 1000 ಇರುತ್ತೆ. ನಾನು ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಿರ್ತೀನಿ, ಆದ್ರೆ ನೀನು ಈ ತರ ಸಿಲ್ಲಿ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಏನಾದ್ರೂ ಒಂದು ಮಾಡ್ಕೊಂಡು ಬರ್ತಾರೆ ಇರ್ತೀಯ. ಮಾಮ್, ಮತ್ತೆ ನನ್ನ ವಿಚಾರಗಳು ನಿನಗೆ ಸಿಲಿ ಅನ್ನಿಸ್ತಿದ್ಯಾ? ನಿನಗೆ ನನ್ನ ಬಗ್ಗೆ ಕೇರೇ ಇಲ್ಲ, ಇದೆಲ್ಲ ಡ್ರಾಮಾ ಅನ್ಸುತ್ತೆ. ಶಡಪ್ ಮಾಡಿ, ಇಡಿಯಟ್ ತರ ಮಾತಾಡ್ಬೇಡ. ಹೌದು ಮಾಮ್, ನಾನು ನಿನಗೆ ಈಡಿಯಟ್ ತರನೇ ಕಾಣಿಸ್ತೀನಿ. ಮತ್ತೇನಕ್ಕೆ ಈಡಿಯಟ್ನ ಮಾತಾಡ್ಸಕ್ ಬಂದೆ? ಹೊರಟೋಗಿಲ್ಲಿಂದ. ನನ್ನ ಪಾಡಿ ನಾನು ಇದು ಬಿಡ್ತೀನಿ. ಮಾಡಿ ಮಾಡಿ ಮಾಡಿ, ಲಿಸನ್ ಟು ಮಿ. ನಿನಗೆ ಯಾರು ಹೀಗೆ ಮಾಡಿದ್ರು ಅಂತ ಹೇಳು, ನಾನು ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಪೊಲೀಸ್ವರೆಗೂ ಹೋಗಿ ಎನಫ್ ಮಾಮ್. ಅಪ್ಪಿ ತಪ್ಪಿನೋ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋದಕ್ಕೆ ಬರ್ಬೇಡ. ಹೇಳ್ತಾ ಇದ್ದೀನಿ ತಾನೆ, ಇದಕ್ಕೆ ಕಾರಣ ಯಾರೂ ಅಲ್ಲ, ನಾನೇ ಬಿದ್ದಿದ್ದು ಅಂತ. ಮತ್ತೆ ಈ ವಿಷಯನ ದೊಡ್ಡದು ಮಾಡಿ ನನ್ನ ಇನ್ಸಲ್ಟ್ ಮಾಡಬೇಡ. ನಿನಗೆ ಇದೆಲ್ಲ ಬೇಡದೇ ಇರೋ ವಿಷಯ. ನಿನ್ನ ಪ್ರಕಾರ ಇದು ಸಿಲ್ಲಿ. ಮಾಮ್, ದಯವಿಟ್ಟು ಹೊರಟೋಗಿಲ್ಲಿಂದ, ಪ್ಲೀಸ್ ಹೊರಟೋಗು. ಛೇ, ಇವನು ಯಾಕೆ ಹೀಗಾಡ್ತಿದ್ದಾನೆ? ಇವನು ಖಂಡಿತ ಬಿದ್ದಿಲ್ಲ. ಈ ವಿಷಯ ದೊಡ್ಡದಾಗಷ್ಟರಲ್ಲಿ ನಾನೇ ಅದೇನು ಅಂತ ಕಂಡು ಹಿಡಿದು ಏನಾದರೂ ಮಾಡ್ಬೇಕು. ಮಾಮ್, ಹೊರಟೋಗು ಅಂತ ಹೇಳಿದ್ನಲ್ಲ, ಹೋಗು. ಹೆಂಗ್ ಹೊಡೆದಿದ್ದಾರೆ ನೋಡಿ. ನಾಯಿಗ್ ಹೊಡೆದಿದ್ದಾರೆ. ನೀವಿಬ್ಬರನ್ನ ತೋರ್ತಿರಲ್ವಾ? ಅಯ್ಯಯ್ಯೋ, ಯಾಕೆ ಮದನ್, ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನಾವಿಬ್ರು ನಿನಗೆ ಏಟಾಗಿದೆ ಅಂತ ಪಾಪ ಕೇರ್ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ನೀನ್ ನಮ್ಮೇಲೆ ರೇಗಾಡ್ತಾ ಇದೀಯಾ. ಇನ್ಮೇಲಾದ್ರೂ ತಗ್ಗಿ ಬಗ್ಗಿ ಸರಿಯಾದ ದಾರಿಲಿ ನಡೆದ್ರೆ ಈ ತರ ಜಾರ್ ಬೀಳಲ್ಲ. ಅತಿ ಆಯ್ತು ನಿಮ್ದು. ಅತಿ ಆಗಿದ್ದು ಯಾರ್ದು ಮದನ್? ಸೇರಿಗೆ ಸವಾಸೆ, ಪಾಪಕ್ಕೆ ತಕ್ಕ ಪ್ರತಿಫಲ. ಏನ್ ಹೇಳಿದ್ರಿ ಮೇಡಮ್? ಪಾಪನ? ಹೌದು, ಮದನ್ ನೋಡಿದ್ರೆ ನಿಮಗೆ ಪಾಪ ಅಂತ ಅನ್ಸಲ್ವಾ? ಪಾಪಿಗಳಿಗೆ ಪಾಪ ಅಂತ ಹೇಳಿದ್ರೆ ಅವ್ರ ಪಾಪ ನಮ್ಗೆ ಸುತ್ಕೊಳ್ಳುತ್ತಂತೆ. ಬಿಡಿ, ಜಾಸ್ತಿ ಮಾತಾಡಿ ನಾವ್ ಯಾಕೆ ಇವ್ನಿಗೆ ಡಿಸ್ಟರ್ಬ್ ಮಾಡೋದು? ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಹೊಡಿಲಿಂದ. ಕಂಡೋರ್ ವಿಷಯ ನಮಗೆ ಯಾಕೆ? ನಮಗೆ ತುಂಬಾ ಮಾತಾಡೋದಿದೆ, ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿದೆ. ಇಲ್ಲಿದ್ದು ನಾವ್ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು? ಬನ್ನಿ ಹೋಗೋಣ.